ಹಾಯ್ ಹೆಲೋ ಗೈಸ್, ಎಲ್ಲರೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು RCB ವರ್ಸಸ್ CSK ಬೆಸ್ಟ್ ಪ್ಲೇಯಿಂಗ್ 11 IPL 2025 ಗೆ ನೋಡ್ತಾ ಹೋಗೋಣ. ಯಾರ್ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರಿಗೆಲ್ಲ ಧನ್ಯವಾದ ಅಂತ ತಿಳಿಸ್ತಾ, ಗುರು ಇವಾಗ RCB ಬೆಸ್ಟ್ ಪ್ಲೇಯಿಂಗ್ 11 ಮತ್ತೆ CSK ಬೆಸ್ಟ್ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ. ಓಪನರ್ ಬರೋದು RCB ಪರವಾಗಿ ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್. ಆ ಕಡೆ ಓಪನರ್ ಆಗಿ ಬರೋದು ಋತುರಾಜ್ ಗಾಯಕ್ವಾಡ್ ಮತ್ತೆ ದೇವಾನ್ ಕಾನ್ವೆ. ಋತುರಾಜ್ ಗಾಯಕ್ವಾಡ್ ವಿರಾಟ್ ಕೊಹ್ಲಿಗೆ ಕಂಪ್ಯಾರಿಸನ್ ಇಲ್ಲ ಗುರು. ಋತುರಾಜ್ ಗಾಯಕ್ವಾಡ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದಿದ್ದಾರೆ, ಅಂದ್ರೆ ಜಾಸ್ತಿ ಸೆಂಚುರಿ ಎಲ್ಲ ಹೊಡಿತಾ ಬಂದಿದ್ದಾರೆ IPL ಅಲ್ಲಿ. ಆದ್ರೂ ಕೂಡ ವಿರಾಟ್ ಕೊಹ್ಲಿ ಕಂಪ್ಯಾರಿಸನ್ ಇಲ್ಲ. ಇಲ್ಲಿ ಪ್ಲಸ್ ಪಾಯಿಂಟ್ ಇಲ್ಲಿ RCB ಗೆ. ಮತ್ತೆ ಫಿಲ್ ಸಾಲ್ಟ್ ದೇವಾನ್ ಕಾನ್ವೆ ಕಂಪ್ಯಾರಿಸನ್ ತಗೊಂಡ್ರೆ ಇಬ್ರು ಒಳ್ಳೆ ಬ್ಯಾಟ್ಸ್ಮನ್ಸೇ, ಆದ್ರೆ ಫಿಲ್ ಸಾಲ್ಟ್ ಒಳ್ಳೆ ಸ್ಟ್ರೈಕ್ ರೇಟ್ ಇಟ್ಕೊಂಡಿದ್ದಾರೆ T20 ಮ್ಯಾಚ್ ಅಲ್ಲಿ. ದೇವಾನ್ ಕಾನ್ವೆದು ಅಷ್ಟೊಂದು ಇಲ್ಲ ಸ್ಟ್ರೈಕ್ ರೇಟ್. ಅವ್ರು ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಸ್ಲೋ ಸ್ಟಾರ್ಟ್ ಮಾಡಿ ಆಮೇಲೆ ಅವ್ರು ಬಿಲ್ಡಪ್ ಮಾಡ್ತಾರೆ, ಅವ್ರದ್ದು ಅಷ್ಟೊಂದಿಲ್ಲ. ಇಲ್ಲೂ ಕೂಡ RCB ಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅಂದ್ರೆ ಓಪನರ್ಸ್ RCB ಗೆ ಬೆಸ್ಟ್ ಇದ್ದಾರೆ CSK ಗಿಂತ ಕಂಪೇರ್ ಮಾಡಿದ್ರೆ. ಒನ್ ಡೌನ್ ಬರೋದು ನಮ್ ಕಡೆ ರಜತ್ ಪಟ್ಟಿದಾರ್, ಆ ಕಡೆ ಬರೋದು ರಚಿನ್ ರವೀಂದ್ರ. ರಚಿನ್ ರವೀಂದ್ರ ಒಳ್ಳೆ ಪ್ಲೇಯರ್ ಅಂತ ನಮಗೆಲ್ಲ ಗೊತ್ತಿದೆ. ಇಂಡಿಯಾ ವಿರುದ್ಧ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೂ ಅವರು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. CSK ಪರವಾಗಿ ತುಂಬಾ ಫಾಸ್ಟ್ ಆಗಿ ಆಡಿ ಬೇಗ ಔಟ್ ಆಗಿದ್ದಾರೆ. ಅಂದ್ರೆ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ದಾರೆ. 13 ಬಾಲ್ 35 ಆ ತರ ಎಲ್ಲ ಹೊಡೆದು ಔಟ್ ಆಗಿದ್ದಾರೆ. ಅದೇ ಕನ್ಸಿಸ್ಟೆನ್ಸಿ ಇಲ್ಲ. ರಜತ್ ಪಟ್ಟಿದಾರ್ ಅವರು ಲಾಸ್ಟ್ ಸೀಸನ್ ನೀವು ನೋಡಿರ್ತೀರಾ ಎಷ್ಟು ಕನ್ಸಿಸ್ಟೆನ್ಸಿ ಇತ್ತು. ಅದೇ ಲಾಸ್ಟ್ ಹಾಫ್ ಆಫ್ ದ ಸೀಸನ್ ಪ್ರತಿ ಮ್ಯಾಚ್ 50 ಹೊಡಿತಿದ್ರು. ಮತ್ತೆ ಸ್ಪಿನ್ನರ್ಸ್ ಗಳಿಗಂತೂ ಸರಿಯಾಗಿ ಇಕ್ತಿದ್ರು ಗುರು. CSK ಕಡೆ ಸ್ಪಿನ್ನರ್ಸ್ ಇದಾರೆ. ರಜತ್ ಪಟ್ಟಿದಾರ್ ಒಳ್ಳೆ ಬ್ಯಾಟ್ಸ್ಮನ್ ಆಗ್ತಾರೆ. ಇಲ್ಲೂ ಕೂಡ RCB ಗೆ ಪ್ಲಸ್ ಪಾಯಿಂಟ್. ಒಂದು ರೇಂಜಿಗೆ ನೀವು ಕೊಡ್ಬೇಕಂದ್ರೆ 100 ಅಲ್ಲಿ 55 ರಜತಿ ಕೊಡ್ಬೋದು, 45 ರಚಿನ್ ರವೀಂದ್ರ ಕೊಡ್ಬೋದು. 4ನೇ ಬ್ಯಾಟ್ಸ್ಮನ್ RCB ಕಡೆ ಬರೋದು ದ ಹಾರ್ಡ್ ಹಿಟ್ಟರ್ ಲಿಯಾಮ್ ಲಿವಿಂಗ್ಸ್ಟೋನ್ ಬರ್ತಾರೆ. ಆ ಕಡೆ ಬರೋದು ರಾಹುಲ್ ತ್ರಿಪಾಠಿ. ರಾಹುಲ್ ತ್ರಿಪಾಠಿ ಒಳ್ಳೆ ಬ್ಯಾಟ್ಸ್ಮನ್ ಗುರು. ಆಕ್ಚುಲಿ ಅವರು ಲಾಸ್ಟ್ ಸೀಸನ್ ನೀವು ನೋಡಿರ್ತೀರಾ, ತುಂಬಾ ಸಖತ್ತಾಗಿ ಆಡ್ತಿದ್ದು, ಫಾಸ್ಟ್ ಆಗಿ ಆಡ್ತಿದ್ರು. ಅಂದ್ರೆ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಿದ್ರು. SRH ಪರವಾಗಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಫೈನಲ್ಸ್ ಅಲ್ಲೂ ಸರಿಯಾಗಿ ಆಡಿದ್ರು ಗುರು ಅವರು. ತುಂಬಾ ಒಳ್ಳೆ ಬ್ಯಾಟ್ಸ್ಮನ್. ಆದ್ರೆ ಲಿಯಮ್ ಲಿವಿಂಗ್ಸ್ಟೋನ್ ಆಲ್ರೌಂಡರ್ ಆಗಿದ್ದಾರೆ, ಒಳ್ಳೆ ಬ್ಯಾಟ್ಸ್ಮನ್. ಮತ್ತೆ ಬೇಕಾದಲ್ಲಿ ಬೌಲಿಂಗು ಹಾಕೊಡ್ತಾರೆ, ವಿಕೆಟ್ಸ್ ತಕ್ಕೊಡೋ ಕೇಪಬಿಲಿಟಿ ಇದೆ. ಇಲ್ಲೂ ನೋಡಕ್ ಹೋದ್ರೆ ಒಂಥರ RCB ಗೆ ಗೇನ್ ಅಂತ ಹೇಳ್ತೀನಿ ನಾನು ಇಲ್ಲಿ. ಏನೆಲ್ಲ ನೀನ್ RCB ಗೆ ಅಂತ ಹೇಳ್ತಿದ್ದೆ ಅಂದ್ರೆ ಗುರು, ಇವಾಗ ಕಂಪ್ಯಾರಿಸನ್ ಮಾಡಿದಾಗ ರಾಹುಲ್ ತ್ರಿಪಾಠಿ ಬೌಲಿಂಗ್ ಮಾಡಲ್ಲ, ಇವ್ರದ್ದು ಬೌಲಿಂಗು ಇದೆ, ಬ್ಯಾಟಿಂಗು ಇದೆ. ಅದಕ್ಕೋಸ್ಕರ ಲಿಯಮ್ ಲಿವಿಂಗ್ಸ್ಟೋನ್ RCB ಗೆ ಪ್ಲಸ್ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಕೃಣಾಲ್ ಪಾಂಡ್ಯ ಬರ್ತಾರೆ, ಆ ಕಡೆ ಶಿವಮ್ ದುಬೆ ಬರ್ತಾರೆ. ಶಿವಮ್ ದುಬೆ ಅಂತೂ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಬರ್ತಿದ್ದಾರೆ. ಮುಂಚೆ ಎಲ್ಲ ಏನಂತಿದ್ದು, ಅವ್ರು ಬೌನ್ಸರ್ ಹಾಕಿದ್ರೆ ಸರಿಯಾಗಿ ಆಡಲ್ಲ, ಬೌನ್ಸರಿಗೆಲ್ಲ ಫೇಸ್ ಮಾಡಕ್ ಆಗಲ್ಲ, ಅವ್ರನ್ನ ಈಸಿಯಾಗಿ ಔಟ್ ಮಾಡ್ಬಿಡ್ಬೋದು, ಆ ತರ ಇತ್ತು ಅವ್ರ ಬಗ್ಗೆ ಮಾತು. ಬಟ್ ಲಾಸ್ಟ್ 2 ಸೀಸನ್ ಇಂದ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ, ಬೌನ್ಸರಿಗೂ ಸರಿಯಾಗಿ ಆಡ್ತಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಒಂಥರ 50-50 ಅನ್ಬೋದು. ಕೃಣಾಲ್ ಪಾಂಡ್ಯ ಆಲ್ರೌಂಡರ್ ಆಗಿರೋ ಕಾರಣ ಒಳ್ಳೆ ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗು ಓಕೆ. ಶಿವಮ್ ದುಬೆ ಒಳ್ಳೆ ಬ್ಯಾಟಿಂಗ್ ಆಡ್ತಿದ್ದಾರೆ. ಅವ್ರ ಬೌಲಿಂಗ್ ಅಷ್ಟೊಂದಿಲ್ಲ ಅಂದ್ರೂ ಬ್ಯಾಟಿಂಗ್ ಅಲ್ಲಿ ತುಂಬಾ ಸರಿಯಾಗಿ ಆಡ್ತಿದ್ದಾರೆ. ಅವರು ಕೂಡ ಸ್ಪಿನ್ನರ್ ಗಳಿಗೆ ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಇದು 50-50 ಅನ್ಬೋದು. ನೆಕ್ಸ್ಟ್ RCB ಕಡೆ ಇರೋದು ಜಿತೇಶ್ ಶರ್ಮಾ, ಆ ಕಡೆ ರವೀಂದ್ರ ಜಡೇಜಾ. ಜಿತೇಶ್ ಶರ್ಮಾ ಕಂಪ್ಯಾರಿಸನ್ ಬಂದ್ರೆ ರವೀಂದ್ರ ಜಡೇಜಾಗೆ ಪ್ಲಸ್ ಪಾಯಿಂಟ್, CSK ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ ಇಲ್ಲಿ. ಜಿತೇಶ್ ಶರ್ಮಾಕ್ಕಿಂತ ರವೀಂದ್ರ ಜಡೇಜಾ ಬೆಸ್ಟ್ ಪ್ಲೇಯರ್, ಬೆಸ್ಟ್ ಆಲ್ರೌಂಡರ್. ಬ್ಯಾಟಿಂಗು ಸಖತ್ತಾಗಿ ಗೊತ್ತಾರೆ, ಬೌಲಿಂಗು ಸಖತ್ ಒಂದೇ ಲೈನ್ ಅಂಡ್ ಲೆಂತ್ ಅಲ್ಲಿ ಆಗ್ತಾ 2-3 ನಿಮಿಷದಲ್ಲೇ ಮುಗಿಸ್ತಿರ್ತಾರೆ. 1 ಓವರ್ 2 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ ಫಾಸ್ಟ್ ಆಗಿ. ಇಲ್ಲಿ ಜಡೇಜಾಗೆ ಪ್ಲಸ್ ಪಾಯಿಂಟ್ ಜಿತೇಶ್ ಶರ್ಮಾಕ್ಕಿಂತ. ನೆಕ್ಸ್ಟ್ ಟಿಮ್ ಡೇವಿಡ್ ವರ್ಸಸ್ MS ಧೋನಿ ಕಂಪ್ಯಾರಿಸನ್ ಇಲ್ಲ ಗುರು. MS ಧೋನಿ CSK ಗೆ ಇದು ಪ್ಲಸ್ ಪಾಯಿಂಟ್. ನೆಕ್ಸ್ಟ್ ಬರೋದು ಭುವನೇಶ್ವರ್ ಕುಮಾರ್ ಮತ್ತೆ ರವಿಚಂದ್ರನ್ ಅಶ್ವಿನ್ ಅವ್ರದ್ದು ಬ್ಯಾಟಿಂಗ್ ಅಷ್ಟಕ್ಕಷ್ಟೇ ಇದೆ. ಅಂದ್ರೆ ಒಂದೊಂದ್ಸಲ ಆಡ್ತಾರೆ, ಬಟ್ ಎಲ್ಲಾ ಪಿಚ್ ಅಲ್ಲೂ ಅವ್ರಿಗೆ ಸರಿಯಾಗಿ ಸೂಟ್ ಆಗಲ್ಲ ಬ್ಯಾಟಿಂಗ್ ಆಡಕ್ಕೆ. ಒಂದೊಂದ್ ಪಿಚ್ ಅಲ್ಲಿ ಆಡ್ತಾರೆ. ಆದ್ರೆ ಭುವನೇಶ್ವರ್ ಕುಮಾರ್ ಬೌಲಿಂಗು ಎಕ್ಸ್ಟ್ರಾರ್ಡಿನರಿ ಇದೆ. ಇವ್ರ ಬೌಲಿಂಗ್ ನೀವು ಪರ್ಫಾರ್ಮೆನ್ಸ್ ತಗೊಂಡ್ರೆ ಆಲ್ಮೋಸ್ಟ್ 50-50 ಬರುತ್ತೆ. ಆದ್ರೆ ಅಶ್ವಿನ್ ಅವ್ರದ್ದು ಒಂದ್ ಸ್ವಲ್ಪ ಬ್ಯಾಟಿಂಗ್ ಇರೋ ಕಾರಣ ಇದು CSK ಕಡೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಶ್ರೇಯಾಸ್ ಶರ್ಮಾ ವರ್ಸಸ್ ನೂರ್ ಅಹಮದ್ ಒಳ್ಳೆ ಪ್ಲೇಯರ್ ಅಂತ ಹೇಳ್ತೀನಿ. ಶ್ರೇಯಾಸ್ ಶರ್ಮಾಕ್ಕಿಂತ ನೂರ್ ಅಹಮದ್ ಒಳ್ಳೆ ಪ್ಲೇಯರು. ಖಲೀಲ್ ಅಹಮದ್ ವರ್ಸಸ್ ಯಶ್ ದಯಾಳ್ ನೀವು ತಗೊಂಡ್ರೆ ಯಶ್ ದಯಾಳ್ ಒಳ್ಳೆ ಪ್ಲೇಯರ್ ತರ ಕಾಣ್ತಿದ್ದಾರೆ ಇತ್ತೀಚೆಗೆ. ಖಲೀಲ್ ಅಹಮದ್ ಒಳ್ಳೆ ಬೌಲರೇ, ಬಟ್ ಇತ್ತೀಚೆಗೆ ಅದ್ ಯಾವಾಗ MS ಧೋನಿ ವಿಕೆಟ್ ತೆಗ್ದಲ್ಲ, ಯಶ್ ದಯಾಳ್ ಮೋಸ್ಟ್ ಇಂಪ್ರೂವ್ಡ್ ಬೌಲರು. ಮತ್ತೆ ಸ್ಲೋವರ್ ಅನ್ನ ಹಾಕಿ ಯಾಮಾರಿಸ್ತಾರೆ ಬ್ಯಾಟ್ಸ್ಮನ್ ಗೆ. ಇಲ್ಲಿ ಯಶ್ ದಯಾಳಿಗೆ ಪಾಯಿಂಟ್ಸ್ ಕೊಡ್ತೀನಿ ಖಲೀಲ್ ಅಹಮದ್ಗಿಂತ. ನೆಕ್ಸ್ಟ್ ಮತೀಶಾ ಪತಿರಾಣ ಮತ್ತೆ
ಜಾಶ್ ಹೆಸಲ್ವುಡ್ ಎಕ್ಸ್ಪೀರಿಯನ್ಸ್ಡ್ ಬೌಲರ್ ಗುರು. ಸಾಕಷ್ಟು ಟೆಸ್ಟ್ ಮ್ಯಾಚ್ ಆಡಿದ್ದಾರೆ, ಒಳ್ಳೆ T20 ಬೌಲರ್. RCBಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದೇ ಮತೀಶ ಪತಿರಾಣ ಸಖತ್ತಾಗಿ ಲೈನ್ ಲೆಂತ್ ಸಖತ್ತಾಗಿ ಆಡ್ಕೊಂಡು ಯಾರ್ಕರ್ ಹಾಕಿ ತುಂಬಾ ಸಖತ್ತಾಗೆ ಬೌಲಿಂಗ್ ಮಾಡಿದ್ದಾರೆ. ಲಾಸ್ಟ್ ಸೀಸನ್ ಕೂಡ ತುಂಬಾ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. ಇದು ಒಂಥರ 51-49 ಅನ್ಬೋದು. 51 ಮತೀಶ ಪತಿರಾಣ ಕೊಡ್ಬೋದು, ಜಾಶ್ ಹೆಸಲ್ವುಡ್ಗೆ 49 ಕೊಡ್ಬೋದು. ಈ ರೀತಿ ಇದೆ. ಒಂಥರ RCBನೇ ಒಂಥರ ಸ್ಟ್ರಾಂಗ್ ಆಗಿದೆ. ಅಂದ್ರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ RCB ಪರವಾಗಿ ತುಂಬಾ ಸಖತ್ತಾಗಿದ್ದಾರೆ. ಬೌಲಿಂಗ್ ಅಲ್ಲಿ ಒಂಚೂರು ಕಂಪ್ಯಾರಿಸನ್ ನೋಡಿದ್ರೆ CSK ಪ್ಲಸ್ ಇದೆ. ಅದೇ ಬ್ಯಾಟಿಂಗ್ ಅಲ್ಲಂತೂ RCB ಎಕ್ಸ್ಟ್ರಾರ್ಡಿನರಿ ಆಗಿದೆ. ನೀವು ಇಷ್ಟು ಸೀಸನ್ ಸ್ಟಾಟ್ಸ್ ನೋಡಿದ್ರೆ RCB ವರ್ಸಸ್ CSK ದಲ್ಲಿ ಜಾಸ್ತಿ ಮ್ಯಾಚ್ ಗೆದ್ದಿರೋದು CSKನೇ. ಇನ್ಮೇಲೆ RCB ಗೆಲ್ತಾರ ಗುರು. ಇನ್ನೇನು ಇನ್ನ 1 ವರ್ಷ ಇಲ್ಲ 2 ವರ್ಷ ಆಡ್ಬೋದು ಮ್ಯಾಕ್ಸಿಮಮ್. ಅಂದ್ರೆ ಧೋನಿ 2025 ಇಲ್ಲ 2026 ವರ್ಗೂ ಇಲ್ಲ 2025 ಎಲ್ಲ ಎಂಡ್ ಆಗ್ಬೋದು. ಅದಾದ್ಮೇಲೆ CSK ಯಾರು ಬಿಲ್ಡ್ ಮಾಡ್ತಾರ ಅನ್ನೋದೇ ಕ್ವಶನ್ ಆಗುತ್ತೆ. RCBಗೆ ಪ್ಲಸ್ ಪಾಯಿಂಟ್ ಇದೆ ಇಲ್ಲಿಂದ ಟೇಕ್ ಆಫ್ ಆಗಕ್ಕೆ. ಅಂದ್ರೆ ನಾವು CSK ಮೇಲೆ ಜಾಸ್ತಿ ಮ್ಯಾಚ್ ಸೋತಿದೀವಿ, ಇನ್ಮೇಲೆ ನಾವು ಗೆದ್ದೆ ಗೆಲ್ತೀವಿ. RCB ಗೆದ್ದೆ ಗೆಲ್ತಾರೆ, ತುಂಬಾ ಸ್ಟ್ರಾಂಗೆಸ್ಟ್ ಆಗಿದೆ. ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ RCB ಕಡೆಯಿಂದ ಮನೋಜ್ ಬಾಂಡಿಗೆ ಇಟ್ಕೊಬಹುದು, ಇಲ್ಲ ದೇವದತ್ ಪಡಿಕ್ಕಲ್ ಒಳ್ಳೆ ಪ್ಲೇಯರ್ ಆಗ್ತಾರೆ. ಯಾರು ಬೇಕೋ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡಬಹುದು. ಕಂಪ್ಯಾರಿಸನ್ ಯಾವ ರೀತಿ ಇತ್ತು ಅಂತ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಮ್ಮ ಚಾನೆಲ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಗುರು. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.